ಇಲ್ಲಿ ಟೈಲ್ ಇರ್ಲಿ ಸರ್ ಅದೇನು ಈಗಾಗಲೇ ನಾವು ಏನ ರೋಬೋಟ್ ಡ್ರೈನೇಜ್ ಯುಜಿಡಿ ಒಳಗೇನ ಕೆಲವು ಕಡೆ ಚೌಕಪ್ಪ ಇಲ್ಲಿಕ್ರ ಪೈಪ್ ಡ್ಯಾಮೇಜ್ ಇಂಥ ಏನು ಮತ್ತು ಗಿಡದ ಬೇರುಗಳು ಇಂಥ ಏನು ಸಮಸ್ಯೆಗಳು ಇರ್ತಾವ ಅದನ್ನ ನೋಡ್ಲಿಕ್ಕೆ ಅಂತ ಒಂದು ರೋಬೋಟ್ ಮಷಿನ್ ಈಗಾಗಲೇ ತಂದಿದ್ದಾರೆ. ಅದನ್ನ ನಾವು ಇಲ್ಲಿ ಡೆಮೋ ನೋಡ್ತಾ ಇದ್ದೀವಿ. ಈಗ ಅದನ್ನು ತಗೊಳ್ಳೋದಿದ್ರ ಅಥವಾ ಅದರಿಂದ ಏನು ಲಾಭ ಆಗ್ತೈತಿ ಅದ ಮುಂದಿನ ನಮ್ಮ ಎಲ್ಲ 58 ಕಾರ್ಪೊರೇಟರ್ಸ್ಗಳು ಮತ್ತು ಎಲ್ಲ ಇಂಜಿನಿಯರ್ಸ್ಗಳು ಮಾತಾಡಿ ಅದರದ್ದು ಮುಂದಿನ ಕಾಲದಲ್ಲಿ ತಗೊಳ್ಳೋದು ಬಿಡೋದು ಅದಾಗ್ತೈತಿ. ಇದರಿಂದ ಏನ ಅಷ್ಟ ಅಂದ್ರೆ ಈಗ ಬರೇ ಅದ ತುಂಬಿದ ಪೈಪ್ ಅಲ್ಲ, ಎಲ್ಲೇ ಓಪನ್ ಪೈಪ್ ಅದಾವ ಅಲ್ಲೇ ಅಷ್ಟು ಯೂಸ್ ಮಾಡೋದು ಅಂತ ಮಷಿನ್ ಇದೆ. ಮತ್ತು ತುಂಬಿದ ಪೈಪ್ನಲ್ಲಿ ನಮಗೆ ಸಮಸ್ಯೆ ಆಗೋದು ಇಲ್ಲೇ ಓವರ್ಫ್ಲೋ ಆಗಿ ತುಂಬಿದ ಪೈಪ್ಗಳು ಇರ್ತಾವ. ಆ ತುಂಬಿದ ಪೈಪ್ಗಳಲ್ಲಿ ನಮ್ಗೆ ಏನಾದ್ರು ಸೊಲ್ಯೂಷನ್ ಬೇಕು. ಆ ತರ ಇದು ಕೆಲಸ ಮಾಡೋದಂಗಿಲ್ಲ. ಇದು ಬರೀ ಓಪನ್ ಇದ್ದಿದ್ದು ಡ್ರೈನ್ ನಲ್ಲಿ ನಾವು ಏನೋ ಸಮಸ್ಯೆ ಇದ್ರೆ ಅಲ್ಲೇ ಓಪನ್ ನೋಡ್ಬೋದು ಮತ್ತು ಮುಂದಿನ ಹಾಡ್ಡೆ ನೋಡಿ ಮತ್ತೆ ಮುಂದೆ ಹಾಕ್ಬೋದು. ಇಂಥ ಇದು ಮಷಿನ್ ಇದೆ. ನಮ್ಗೆ ಬೇಕಾಗಿತ್ತು ಆ ಮಷೀನ್ ತುಂಬಿದ ಗಟರ ನಮ್ಗೆ ಓಪನ್ ಮಾಡೋದು. ಅಂದ್ರೆ ಸಮಸ್ಯೆ ಆಗೋದು ತುಂಬಿದ ಗಟರದಿಂದ, ತುಂಬಿದ ಯುಜಿಡಿದಿಂದ. ಹಿಂಗಾಗಿ ಅಲ್ಲೇ ಅದು ಬೇಕಾಗಿತ್ತು. ಇದು ನೋಡೋಣ, ಎಲ್ಲರೂ ಕೂಡ ಮಾತಾಡಿ ಏನ ಈ ಥರದ್ದು ಲಾಭ ಆಗ್ತೈತೋ ಇಲ್ಲೋ ಅದಕ್ಕೆ ಇಂಜಿನಿಯರ್ಸ್ ಜೊತೆ ಮಾತಾಡಿ ಅದರದ ಮುಂದೆ ಸೊಲ್ಯೂಷನ್ ಅಥವಾ ತಗೊಳ್ಳೋದು ಬಿಡೋದು ಅದ ಮುಂದೆ ಚರ್ಚೆ ಆಗ್ತೈತೆ. ಇದರ ಮೊದಲೇ ಬಾರಿಗೆ, ಯಾಕಂದ್ರೆ ಕೆಲವು ಕಡೆ ಈಗ ನೋಡ್ರಿ, ಈಗ ಬಹಳ ಕಡೆ ರಸ್ತೆ ಮಾಡಿದಾರೆ. ರಸ್ತೆ ಹೊಸ ಮಾಡಿ ಆ ಚೇಂಬರ್ಸ್ಗಳು ಏನಾಗಿತ್ತಲ್ಲ ಮೆನ್ಯೂಸ್ಗಳು ಅದ ಮುಚ್ಚಿಬಿಟ್ಟ. ಅಲ್ಲಿ ಕೂಡ ಇದು ಉಪಯೋಗ ಆಗ್ತೈತಿ. ಅಂದ್ರೆ ಖರೆ ಯಾವಾಗಲೇ ಆ ಓಪನ್ ಇದ್ದಾಗ ಅಲ್ಲಿ ತುಂಬಿದ್ದಾಗ ಇದು ಯೂಸ್ ಆಗಂಗಿಲ್ಲ, ತುಂಬಿದಾಗ ಕೆಲಸ ಮಾಡಂಗಿಲ್ಲ. ಹಿಂಗಾಗಿ ಅದರದ್ದು ಇಂಜಿನಿಯರ್ಸ್ ಜೊತೆಲೆ ಕುಂಚೆ ಅದು ಕುಂಡು ಅವ್ರ ಜೊತೆ ಡಿಸ್ಕಸ್ ಮಾಡಿ ಇದ್ರ ಮೇಲೆ ನಾವು ಮುಂದಿನ ದಿವಸದಲ್ಲಿ ಏನ್ ಮಾಡೋದು ಬಿಡೋದು तगोळोದು ಅದೇ चर्चा ಮಾಡ್ತೀವಿ. हे असं आहे की पाणी जे आहे ते भरलेल्यात हे वापर होत नाही. याचा पाणी जिथं नाही आहे, जे भरलेलं नाही आहे, ओपन आहे गटर, तिथं ओपन पाईप आहे, तिथं तेवढंच याचा वापर होत आहे. त्यासाठी येणाऱ्या दिवसामध्ये इंजिनियर वगैरे सगळे आम्ही बसून सगळ्या याच्यावरती 58 नगरसेवक जे आहेत ते चर्चा करून एक घेणे अथवा आमच्या महानगरपालिकेचा किती उपयोग आहे, याचा किती उपयोग होतोय हे सगळं डिस्कस करून याच्याविषयी चर्चा करून आम्ही काय ते निर्णय घेऊ. ಈಗ 25 ಲಕ್ಷ ರೂಪಾಯಿ ಒಂದು ರೋಬೋಟ್ ಹೇಳಿದಾರೆ ಅವರು. ಒಂದು ರೋಬೋಟ್ ಏನು ಅಮೌಂಟ್ ಇದೆ ಹೇಳಿದಾರೆ? 25 ಲಕ್ಷ ಇದೆ. ಈ ಒಂದು ರೋಬೋಟ್ ಏನು ಅಮೌಂಟ್ ರೀ sir? Robot amount starts from 27 lakh onwards. Okay, 27 lakh. Yes. ಅದೆಲ್ಲ ಅದು ಸಿಸ್ಟಮ್ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಬೇಕಾದ್ರೆ 5.5 years ಅಂಗ್ಲಿ ಕಾರ್ಪೊರೇಷನ್ ದಲ್ಲಿ ರೀಸೆಂಟ್ 3 ವರ್ಷ. 3 ವರ್ಷ ಸರ್. ಬರೀ ರೋಬೋಟ್ ತಂದು ನಾವು ಟ್ರೈನಿಂಗ್ ಕೊಡ್ತೀವಿ ಸರ್. ಆಮೇಲೆ ಡಿಪೆಂಡ್ ಸರ್. ಇವಾಗ ನಿಮ್ ಫಂಡ್ ಕಡಿಮೆ ಇದೆ ಅಂದ್ರೆ ನಿಮ್ ಮೇಜರ್ ಸೈಜ್ ಇರೋದು 2 ಸರ್, ಅಪ್ ಟು 250 and 250 to 500. ಸೊ 5.5 years ಆಪರೇಷನ್ ಅಂಡ್ ಮೇಂಟೆನೆನ್ಸ್ ನಮ್ಗೆ ಕೊಟ್ಟರೆ ನಾವು ವಿ ಟೇಕ್ ಕೇರ್ ಆಫ್ ಎಂಟೈರ್ ವರ್ಕ್ ಸರ್. ನಿಮ್ಗೆ ರಿಪೋರ್ಟ್ ಕೊಡ್ತಿರ್ತೀವಿ ನಿಮ್ಮ ಕಡೆ ಸರ್. ಈಗಾಗಲೇ ಅವ್ರು ಹೇಳಿದಾರೆ ಕನಿಷ್ಠ 27 ಲಕ್ಷ ರೂಪಾಯಿದಿಂದ ಸ್ಟಾರ್ಟ್ ಆಗ್ತದೆ ಅಂತ. ಅದು ಒಂದು ಮಷಿನ್ ತಗೊಂಡ್ರೆ ಬರೀ ಅವ್ರ ಮಷಿನ್ ನಮ್ಗೆ ಕೊಡೋರು ಮತ್ತು 1 ತಿಂಗಳ ಟ್ರೈನಿಂಗ್ ಕೊಟ್ಟ ನಾವು ಯೂಸ್ ಮಾಡೋದು. ಇಲ್ಲಕ್ರ ಅವ್ರು ಮತ್ತೊಂದು ಹೇಳ್ತಾರೆ 5.5 ಕೋಟಿ ರೂಪಾಯಿ ಅದ ಅವ್ರಿಗೆ ಕೊಟ್ರೆ ಅವರು ಎಲ್ಲ 3 ವರ್ಷ ಅವರು ಎಲ್ಲ ಟ್ರೈನಿಂಗ್ ಮಾಡಿ ಅದು ಎಲ್ಲ ಆಪರೇಷನ್ ಮಾಡಿ ಎಲ್ಲ ಇಲ್ಲೇ ಡ್ಯಾಮೇಜ್ ಇದೆ, ಎಲ್ಲೆಲ್ಲಿದೆ, ಯಾವ ಪರಿಸ್ಥಿತಿ ಇದೆ ಅದೆಲ್ಲ ತೋರಿಸ್ತದೆ ಅಂತ ಅವ್ರು ಹೇಳ್ತಾರೆ. ಹಿಂಗಾಗಿ ಈಗ ಆ ಪ್ರಕಾರ ನಾವು ಚರ್ಚೆ ಮಾಡಿ ಮುಂದಿನ ದಿವಸದಲ್ಲಿ ಅದ ವಿಚಾರ ಮಾಡ್ತೀವಿ. ಪೌರ ಕಾರ್ಮಿಕರಿಗೆ ಕೆಲಸ ಇರೋದನ್ನ, ಯಾಕಂದ್ರೆ ಈ ಮಷಿನ್ ಪೌರ ಕಾರ್ಮಿಕದ ಕೆಲಸ ಮಾಡಂಗಿಲ್ಲ, ಬರೇ ನಿಮ್ಗೆ ತೋರಿಸ್ತದೆ ಇಲ್ಲೇ ಡ್ಯಾಮೇಜ್ ಆಗಿದೆ ಇದೆ, ಅಲ್ಲೇ ಪೌರ ಕಾರ್ಮಿಕನ ಕೆಲಸ ಮಾಡಬೇಕು. ಪೌರ ಕಾರ್ಮಿಕದ ಕೆಲಸ ಕಡಿಮೆ ಆಗೋದಿಲ್ಲ, ಪೌರ ಕಾರ್ಮಿಕದ ಕೆಲಸ ಇರೋದು ಅಷ್ಟೇ ಇರೋದು, ಅದಷ್ಟೇ ತೋರಿಸ್ತದೆ. ಮತ್ತು ಎಲ್ಲ ಗಿಡದ ಬೇರ್ ಬಂದಾವು, ಎಲ್ಲ ಡ್ಯಾಮೇಜ್ ಇದೆ, ಎಲ್ಲ ನೀರದ ಪೈಪ್ ಅಥವಾ ಬ್ಯಾರೆ ಪೈಪ್ ಏನು ಪೈಪ್ ಒಳಗೆ ಬಂದಿದ್ದಾವ ಅದೆಲ್ಲ ತೋರಿಸ್ತೈತಿ. ಸರಿ, ಯಾವಾಗ ನೀ ಪೈಪ್ ಖಾಲಿ ಇದ್ದಾಗನ, ಪೈಪ್ ತುಂಬಿಲ್ಲ ತೋರ್ಸಂಗಿಲ್ಲ. ಇವ್ರು ಈಗ ಡೆಮೋ ತೋರಿಸಿದಾರೆ, ಇಲ್ಲೇ ಪೈಪ್ ಖಾಲಿ ಪೈಪ್ನಾಗ ತೋರಿಸಿದಾರೆ.
ಈಗ ಕೆಲವು ಕಡೆ ತುಂಬಿದ ಪೈಪ್ ಇರ್ತಾವ ಅಲ್ಲಿ ಒಮ್ಮೆ ಡೆಮೋ ತೋರಿಸಿಲ್ಲ, ಯಾಕಂದ್ರೆ ಅದಕ್ಕೆ ಇದ ಮಷಿನ್ ಇಲ್ಲ, ರೋಬೋಟ್ ಇಲ್ಲ. ಹಾ ಈಗ ಆಲ್ರೆಡಿ ಮಹಾಪೌರರು ಎಲ್ಲಾ ಎಕ್ಸ್ಪ್ಲನೇಷನ್ ಕೊಟ್ಟಿದಾರ. ಮೇನ್ ಏನಂದ್ರೆ ಅದು ಎಲ್ಲಿ ಬ್ಲಾಕೇಜ್ ಇರ್ತದ ಅದು ಒಂದು ತೋರಿಸ್ತದೆ, ಎಲ್ಲಿ ತುಂಬಿದ್ದಿರ್ತದಲ್ಲ ಅಲ್ಲಿ ತುಂಬಿದ್ನಲ್ಲಿ ಅದ್ರದ್ದು ಕಾನ್ಸೆಪ್ಟ್ ವಿಷನ್ ಏನಿದೆಲ್ಲ ವಿಷನ್ ಕಮ್ಮಿ ಆಗ್ತದೆ. ಸೊ ವಿಷನ್ ಕಮ್ಮಿ ಆಗ್ತದ, ಆದ್ರೆ ಅದ್ರ ಗ್ರಾಫಿಂಗ್ ಏನಿರ್ತದಲ್ಲ ಎಲ್ಲಿ ಡ್ಯಾಮೇಜ್ ಆಗದ ಅನ್ನೋದು ಗ್ರಾಫಿಂಗ್ ತೋರಿಸ್ತದ ಅಂತ ಹೇಳಿ ಅವರು ಮಾಹಿತಿಯನ್ನು ಕೊಟ್ಟಾರ. ಇದ್ರ ಬಗ್ಗೆ ನಾವು ನಮ್ಮ ಕೌನ್ಸಿಲ್ ನಲ್ಲಿ ಚರ್ಚೆ ಮಾಡ್ತೀವಿ. ಎಲ್ಲ 58 ಕಾರ್ಪೊರೇಟರ್ಸ್ ಕನ್ಸಲ್ಟ್ ಮಾಡ್ಕೊಂಡು ಆಮೇಲೆ ಇಲ್ಲ ತಗೊಂಡ್ರೆ ಮತ್ತೆ ಎಲ್ಲ 58 ವಾರ್ಡಿಂಗ್ ನೋಡ್ಬೇಕು ಎಷ್ಟು ನೆಸೆಸರಿ ಇದೆ ಅಲ್ಲ ಅದನ್ನ ನೋಡ್ಕೊಂಡು ತಗೊಳ್ತೀವಿ ನಾವು. ಅಲ್ಲ, ಇವತ್ತಿನ ದಿವಸ ಬೆಳಗಾವಿ ಮಹಾನಗರ ಪಾಲಿಕೆ ವತಿಯಿಂದ ಇದೊಂದು ವಿನೂತನ ಪ್ರಯೋಗ ಮಾಡ್ತಾ ಇದ್ದಾರೆ. ಈ ರೋಬೋಟ್ ಅನ್ನ ಈಗಾಗಲೇ ಸಾಂಗ್ಲಿ ಮತ್ತು ಮಿರಜ್ದಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ, ಅಲ್ಲಿ ಸಕ್ಸಸ್ ಆಗಿದೆ ಅಂತ ಹೇಳಿದ್ದಾರೆ. ಇದು ಏನಪ್ಪಾ ಅಂದ್ರೆ ಮುಖ್ಯವಾಗಿ ಎಲ್ಲಿ ಬ್ಲಾಕೇಜ್ ಅದ, ಯಾವ ರೀತಿ ಪೈಪ್ ಅದ, ಇನ್ನೂ ಎಷ್ಟು ವರ್ಷ ಬರ್ತದ, ಎದರಿಂದ ಬ್ಲಾಕೇಜ್ ಅದ, ಈ ರೀತಿ ಒಂದು ಪಿಕ್ಚರ್ ತೋರಿಸ್ತೈತಿ. ಅದ್ರ ನಂತರ ಇಷ್ಟು ಮೀಟರ್ದಾಗ ಗೊತ್ತಾಕೈತಿ ನಮಗ. ಗೊತ್ತಾದ ಕೂಡಲೇ ಅಲ್ಲಿ ನಮ್ಮ ಪೌರ ಕಾರ್ಮಿಕರು ಅದನ್ನ ರಿಪೇರಿ ಮಾಡ್ತಾರೆ. ಯಾಕಂದ್ರೆ ಇದ್ರ ರಿಪೋರ್ಟ್ ಮೇಲೆ ಯಾವ ರೀತಿ ಅದನ್ನ ಇದನ್ನ ಮಾಡ್ಬೇಕು, ಈ ಬ್ಲಾಕೇಜ್ ಕಂಡು ಹಿಡ್ಲಿಕ್ಕೆ ಮಾತ್ರ. ಅವರಲ್ಲಿ ಕ್ಲೀನ್ ಮಾಡೋ ಮಷಿನ್ ಕೂಡ ಇದೆ, ಅದರದ್ದು ಬೇರೆ ಇದೆ. ಇದ್ರ ಪ್ರೈಸ್ 27 ಲಕ್ಷದಿಂದ ಸ್ಟಾರ್ಟ್ ಆಕೈತೆ ಅಂತ ಹೇಳಿದಾರೆ. ಅದ್ರ ನಾವು ಮುಂದಿನ ದಿವಸದಾಗ ಅದು ಕ್ಲೀನ್ ಮಾಡೋ ಪೈಪ್ದು ಒಂದು ಡೆಮೋ ತೋರಿಸ್ತಾರೋ, ಆ ಡೆಮೋ ಸಲುವಾಗಿ ಎಲ್ಲ ನಮ್ಮ ಆಡಳಿತ ಪಕ್ಷದವ್ರು ಇರ್ಬೇಕು, ವಿರೋಧ ಪಕ್ಷದವ್ರು ಕೂಡ ಇವತ್ತು ನಮ್ಮ ಮಹಾಪೌರರು ಉಪಮಹಾಪೌರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ಅದನ್ನ ಡೆಮೋ ನೋಡ್ತಾ ಇದೀವಿ. ಮುಂದಿನ ದಿವಸದಲ್ಲಿ ಇದು ನಮ್ಮ ಅವಶ್ಯಕತೆ ಅಂದ್ರೆ ನಮ್ಮಲ್ಲಿ ಡಿಸ್ಕಷನ್ ಮಾಡಿ ಮಹಾನಗರ ಪಾಲಿಕೆಯಲ್ಲಿ ಅಳವಡಿಸ್ಕೊಳ್ತೀವಿ. ಧನ್ಯವಾದಗಳು. ಇದು ಸೋಲ್ನೆಸ್ ಕಂಪನಿ, ಇದು ಚೆನ್ನೈದ ಇದು ಪ್ರಾಡಕ್ಟ್. ಆಲ್ರೆಡಿ ಈಗ ಮಿರಾಜ್ ಮತ್ತು ಸಾಂಗ್ಲಿ IIT ಚೆನ್ನೈದಿಂದ ಆದಂತದ್ದು ಇದು. ಅದು ಮುಂದಿನ ದಿವಸದಾಗ ಮಹಾನಗರ ಪಾಲಿಕೆಯಲ್ಲಿ ನಾವು ಎಲ್ಲ ನಮ್ಮನೆ ಅದರ ಬಗ್ಗೆ ತನಿಖೆ ಮಾಡಿ ಬೇಕಂದ್ರೆ ನಾವು ತರಿಸೋದು. ಧನ್ಯವಾದ. ಟೆಕ್ನಿಕಲಿ ಏನಾದ್ರು ಅದು ರಿಮೋಟ್ ರಿಮೋಟ್ ಕೊಡ್ರಿ ಕನ್ನಡ ನಾವು ಸೋಲಾನಿಸ್ ನಿಂದ ಬಂದಿರೋದು, IIT ಸೋಲಾನಿಸ್ ನಿಂದ. ಬೇಸಿಕ್ಲಿ ಇವತ್ತು ಮಹಾನಗರ ಪಾಲಿಕೆದಲ್ಲಿ ಪೈಪ್ಲೈನ್ ಕಂಡೀಷನಲ್ ಅಸೆಸ್ಮೆಂಟ್ ರೋಬೋಟ್ ಇಂಟ್ರೊಡಕ್ಷನ್ ಮಾಡಿದ್ದೇವೆ. ಈ ಪೈಪ್ಲೈನ್ ರೋಬೋಟ್ ಕಂಡೀಷನಲ್ ಅಸೆಸ್ಮೆಂಟ್ ಹಾಕೋದ್ರಿಂದ ಎಲ್ಲೆಲ್ಲಿ ಸಿಟಿಯಲ್ಲಿ ಹಳೆ ಪೈಪ್ಲೈನ್ ದಲ್ಲಿ ಕಂಟಾಮಿನೇಷನ್ ನಡೀತಾ ಇದೆ, ಎಲ್ಲೆಲ್ಲಿ ಗ್ರೇಡಿಯಂಟ್ ಚೇಂಜ್ ಆಗಿದೆ ಅಥವಾ ಎಲ್ಲೆಲ್ಲಿ ಬ್ಲಾಕೇಜಸ್ ಇದೆ, ಇಮಿಡಿಯೇಟ್ ಆಗಿ ಫೈಂಡ್ ಔಟ್ ಮಾಡುತ್ತೆ. ಇಮಿಡಿಯೇಟ್ ಆಗಿ ಫೈಂಡ್ ಔಟ್ ಮಾಡೋದ್ರಿಂದ ಇಲ್ಲಿ ಮಹಾನಗರ ಪಾಲಿಕೆಗಳ ಇಂಜಿನಿಯರ್ಗೆಲ್ಲ ಇದು ಬಹಳಷ್ಟು ಅನುಕೂಲ ಆಗುತ್ತೆ. ಇದರಿಂದ ಇಮಿಡಿಯೇಟ್ ಆಗಿ ಆಕ್ಷನ್ ಫಾಲೋ ಅಪ್ ಮಾಡ್ಲಿಕ್ಕೆ. ಸೊ ಇದು ಏಷ್ಯಾದಲ್ಲಿನೇ ಒಂದು ಟಾಪ್ ಮೋಸ್ಟ್ ಡೆವಲಪ್ ಟೆಕ್ನಾಲಜಿ ಆಗಿದೆ. ಅಂಡರ್ಗ್ರೌಂಡ್ ಪೈಪ್ಲೈನ್ ಕಂಡೀಷನಲ್ ಅಸೆಸ್ಮೆಂಟ್ ಏನದು ಅನ್ನೋದು ಅದನ್ನು ಮಹಾನಗರ ಪಾಲಿಕೆಯವರು ಇಂಟ್ರೆಸ್ಟ್ ಇಂದ ನೋಡಿ ಅಳವಡಿಸ್ಕೋತಾರಂತ ನಮಗೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಎದುರು ನೋಡ್ತಾ ಇದ್ದೀವಿ ಮಹಾನಗರ ಪಾಲಿಕೆಗೆ ಸೇವೆ ಒದಗಿಸ್ಲಿಕ್ಕೆ. ಸೊ ಇದು ಭಾರತ ದೇಶದಲ್ಲಿ ಲಾಂಚ್ ಆಗಿದ್ದೆ ರೀಸೆಂಟ್ ಆಗಿ. ಓಕೆ, ಸೊ ರೀಸೆಂಟ್ ಆಗಿ ನಮ್ ಬೆಳಗಾಂ ಶಹರ್ ಸಮೀಪ ಅಂದ್ರೆ ಸಾಂಗ್ಲಿ ಮಹಾನಗರ ಪಾಲಿಕೆದಲ್ಲಿ ಫುಲ್ ಫ್ಲೆಜ್ ರನ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಇದು ಲಾಂಚ್ ಆಗಿರೋದು ಲಾಸ್ಟ್ ಮಂತ್ ವಾಶ್ ಇವೆಂಟ್ ದಲ್ಲಿ. ಸೊ ಇವೆಲ್ಲ ರೋಬೋಟ್ ವರ್ಕ್ ಮಾಡೋದಂದ್ರೆ ಅಂಡರ್ಗ್ರೌಂಡ್ ಕಂಡೀಷನಲ್ ಅಸೆಸ್ಮೆಂಟ್ ಆಫ್ ದಿ ಪೈಪ್. ಎಲ್ಲಿ ಪೈಪ್ ಕ್ರ್ಯಾಕ್ ಆಗಿದೆ, ಎಲ್ಲಿ ಹಳೆ ಪೈಪ್ ಚೇಂಜ್ ಮಾಡಬೇಕಾಗಿದೆ, ಎಲ್ಲಿ ವಾಟರ್ ಪೈಪ್ ಜೊತೆ ಸಿವರ್ ಪೈಪ್ ಲೈನ್ ಕನೆಕ್ಷನ್ ಆಗ್ತಾ ಇದೆ. ಸೊ ಅದನ್ನ ಎಲ್ಲಿ ಬದಲಾವಣೆ ಮಾಡಿ ಜನಗಳಿಗೆ ಬೇಗ ಸೊಲ್ಯೂಷನ್ ಕೊಡಬೇಕಾಗಿದೆ. ಯಾಕಂದ್ರೆ ಏನಾಗ್ತಾ ಇದೆ ಅಂದ್ರೆ ಎಲ್ಲೋ ಪೈಪ್ ಲೈನ್ ಒಂದ್ ಕಡೆ ಅದು ಲೀಕ್ ಆಗಿರ್ತದೆ, 10 ಕಡೆ ಡಿಗ್ ಮಾಡಬೇಕಾಗ್ತದೆ. ಇದನ್ನ ಕಳಿಸಿದ್ರಿಂದ ಪಿನ್ ಡ್ರಾಪ್ GPS ಮ್ಯಾಪ್ ದಿಂದ ತಮಗೆ ಪ್ರಾಪರ್ ಲೈನ್ ಕೊಡ್ತದೆ. ಪ್ರಾಪರ್ ಲೈನ್ ಕೊಡೋದ್ರಿಂದ ನಿಮ್ಗೆ ವರ್ಕ್ ಮಾಡ್ಲಿಕ್ಕೆ ಅವ್ರು ಈಜಿ ಆಗುತ್ತೆ. ಅವ್ರ ವರ್ಕ್ ಬೇಗ ಮಾಡಿದ್ರಂದ್ರೆ ಇಲ್ಲಿ ಜನರ ಸಮಸ್ಯೆಗಳು ಬೇಗ ಸಾಲ್ವ್ ಆಗ್ತದೆ. ಇದು ಅಡ್ವಾನ್ಸ್ ಟೆಕ್ನಾಲಜಿ. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ನಾವು ಸೋಲಾನಿಸ್ ಬಂದಿರೋದು. ನಾನು ಪಾಟೀಲ್ ಅಂತ, ನನ್ನ ಕಾಲೀಗ್ ಪಾರ್ಥ ಅಂತ. ಓಕೆ, ಹಿಂದಿ ಹಲೋ
सर ऑफ करो माइक ना गाड़ी में लेट माइक ना ಚಾರ್ಜಬಲ್ ಅವ್ರದ್ದು ವಾಟರ್ ಲೈನ್ ಹೋಗ್ತದೆ ನಮ್ಮದು ಇದಕ್ಕೆ ನೀರು ಬೇಕಾಗಿದೆ ಅಲ್ಲ ಸ್ವಲ್ಪ ನೀರು ಬೇಕಲ್ಲ ಕಂಡೀಷನಲ್ ಅಸೆಸ್ಮೆಂಟ್ ಎಲ್ಲ ಕಾಲಕ್ಕೆ ಬೇಕೇ ಬೇಕು ಸರ್ ವಿ ಕೆನಾಟ್ ಸ್ಕಿಪ್ ದಟ್ ಸೆಂಟ್ರಲ್ ಗೌರ್ಮೆಂಟ್ ರೆಗ್ಯುಲೇಷನ್ ಪಾಸ್ ಮಾಡ್ತಾ ಇದೆ ಸರ್ ಸೊ ಇಟ್ಸ್ ದ ಬ್ರೈನ್ ಚೈಲ್ಡ್ ಆಫ್ ಆಲ್ ದ ಡೆವಲಪ್ ಮಾಡಿರೋದೇ ಗೌರ್ಮೆಂಟ್ ಆಫ್ ದೇರ್ ಆರ್ ಜಸ್ಟ್ ಇಂಜಿನಿಯರ್ಸ್ ಆರ್ ವರ್ಕಿಂಗ್ ಫಾರ್ ನಾನು ಐ ಆಮ್ ಟೇಕಿಂಗ್ ಕೇರ್ ಆಫ್ ಕರ್ನಾಟಕ ಏನದೆ ಸರ್ 308 ರಾಜನ ಒಂದು 60 ಕೋಟಿ ನೀವು ಅಸೆಸ್ಮೆಂಟ್ ರಿಪೋರ್ಟ್ ಇಟ್ಕೊಂಡ್ರೆ ಸರ್ ಹೇಳ್ತೀನಿ ಗ್ರೇಡಿಯಂಟ್ದು ಎಂಥ ಬ್ರಿಲಿಯಂಟ್ ಇಂಜಿನಿಯರ್ ಇದ್ರೂ ಗೊತ್ತಾಗೋದಿಲ್ಲ ಸರ್ ಎಂಥ ಹೆಂಗೆ ಗ್ರೇಡಿಯಂಟ್ ಹೇಳಿ ಸರ್ ಆಲ್ರೆಡಿ ಅವ್ರು ಪೈಪಿಂಗ್ ಮಾಡಿ ಹೋಗಿದ್ದಾರೆ ನೀವು 4 ಫ್ಲೋ ತಡ್ಬೋದು 1 ಫ್ಲೋ ತಡ್ಕೊತಾ ಇಲ್ಲ ಪೈಪ್